ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ನಿಮಗೆ ಮುಂಬರುವಂಥ GPSTR ಎಕ್ಸಾಮ್ನಲ್ಲಿ ಸಮಾಜ ವಿಜ್ಞಾನ ಪತ್ರಿಕೆ 2ರ ವಿಶ್ಲೇಷಣಾತ್ಮಕ ಪ್ರಶ್ನೆಗಳಿಗೆ ಅಂದರೆ ಡಿಸ್ಕ್ರಿಪ್ಟಿವ್ ಪೇಪರ್ಗೆ ಹೇಗೆ ಉತ್ತರಿಸಬೇಕು, ಯಾವ ರೀತಿ ನಿಮ್ಮ ಆನ್ಸರ್ ಬರೆದರೆ ಫುಲ್ ಮಾರ್ಕ್ಸ್ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇವೆ. 2 ಅಂಕದ ಮತ್ತು 3 ಅಂಕದ ಪ್ರಶ್ನೆಗಳಿಗೆ ಹೇಗೆ ಔಟ್ ಮಾರ್ಕ್ಸ್ ತೆಗಿಬೇಕು. ಅಭ್ಯರ್ಥಿಗಳು ಮೊದಲು ಪ್ಯಾಟರ್ನ್ನ ಅರ್ಥ ಮಾಡ್ಕೊಳ್ಳಿ. ಅಂದರೆ ಪತ್ರಿಕೆ 2ರಲ್ಲಿ ಟೋಟಲ್ 150 ಮಾರ್ಕ್ಸ್ಗೆ ಪೇಪರ್ ಇರುತ್ತೆ. ಇದರಲ್ಲಿ ನಿಮಗೆ 100 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ. ಇದರಲ್ಲಿ 2 ಅಂಕದ ಪ್ರಶ್ನೆಗಳು 20, 3 ಅಂಕದ ಪ್ರಶ್ನೆಗಳು 20, ಟೋಟಲ್ 100 ಮಾರ್ಕ್ಸಿಗೆ ಇರುತ್ತೆ. ನೀವು 2 ಅಂಕದ ಪ್ರಶ್ನೆಗಳಿಗೆ ಮಿನಿಮಮ್ 4ರಿಂದ 5 ಪಾಯಿಂಟ್ಸ್ಗಳನ್ನು ಆನ್ಸರ್ ಆಗಿ ಬರೀಬೇಕು ಮತ್ತು 3 ಅಂಕದ ಪ್ರಶ್ನೆಗಳಿಗೆ ಮಿನಿಮಮ್ 7ರಿಂದ 8 ಪಾಯಿಂಟ್ಸ್ಗಳನ್ನು ಬರೀಬೇಕು. ಹೇಗೆ ವಿದ್ಯಾರ್ಥಿಗಳು ಔಟ್ ಮಾರ್ಕ್ಸ್ ತೆಗಿಬೇಕಂತೇಳಿ ಮತ್ತು ಯಾವ ರೀತಿ ನಿಮ್ಮ ಉತ್ತರಗಳು ಸರ್ಕಾರಿ ಮಾದರಿ ಉತ್ತರಗಳಿಗೆ ಮ್ಯಾಚ್ ಆಗಬೇಕಂತೇಳಿ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ತಾ ಇದ್ದೇವೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗಾದರೆ ಸ್ಟಾರ್ಟ್ ಮಾಡೋಣವಾ? ಮೊದಲನೇ ಪ್ರಶ್ನೆಯನ್ನು ನಾವು ರಾಜ್ಯಶಾಸ್ತ್ರದಿಂದ ಆಯ್ಕೆ ಮಾಡಿಕೊಂಡಿದ್ದೇವೆ. ಹಾಗಾದರೆ ನೋಡೋಣ. ರಾಜ್ಯಪಾಲರ ಶಾಸನೀಯ ಅಧಿಕಾರಗಳನ್ನು ತಿಳಿಸಿ ಅಂತ ಕೇಳಿದರೆ ಇದು ಮಿನಿಮಮ್ 3 ಮಾರ್ಕ್ಸಿಗೆ ಬರುತ್ತೆ. ಇದನ್ನ ಆನ್ಸರನ್ನು ಯಾವ ರೀತಿ ಬರೀಬೇಕಂದ್ರೆ, ನೀವು ಅಧಿವೇಶನಗಳನ್ನು ಕರೆಯುವ ಅಥವಾ ಮುಂದೂಡುವ ಅಧಿಕಾರವಿದೆ. ಎರಡನೇ ಅಂಶ, ರಾಜ್ಯಪಾಲರು ರಾಜ್ಯ ಶಾಸಕಾಂಗದ ಅವಿಭಾಜ್ಯ ಅಂಗವಾಗಿರುತ್ತಾರೆ. ಮೂರನೇ ಅಂಶ, ರಾಷ್ಟ್ರಪತಿ ಒಪ್ಪಿಗೆ ಪಡೆದು ಸುಗ್ರೀವಾಜ್ಞೆ ಹೊರಡಿಸಬಹುದು. ಮತ್ತು ಮುಖ್ಯಮಂತ್ರಿ ಅನುಮತಿ ಪಡೆದು ವಿಧಾನಸಭೆಯನ್ನು ವಿಸರ್ಜಿಸಬಹುದು. ವಿಧಾನಸಭೆಗೆ 1 ಆಂಗ್ಲೋ ಇಂಡಿಯನ್ ನೇಮಕ ಹಾಗೂ ವಿಧಾನ ಪರಿಷತ್ತಿಗೆ 1/6ರಷ್ಟು ಸದಸ್ಯರನ್ನು ನೇಮಕ ಮಾಡುವುದು. ಇದು ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ ರಾಜ್ಯಶಾಸ್ತ್ರದಿಂದ ಇದು ತೊಗೊಂಡಿದ್ದೇವೆ. ಸರ್ಕಾರದಲ್ಲಿ ಪ್ರತಿಪಕ್ಷ ನಾಯಕನ ಪಾತ್ರವೇನು? ಇದನ್ನು 2 ಮಾರ್ಕ್ಸಿಗೆ ಕೇಳ್ತಾರೆ ನಿಮಗೆ. ಇದರ ಆನ್ಸರ್ ಹೇಗಿರಬೇಕಂದ್ರೆ, ನಿಮ್ಮದು ಸರ್ಕಾರದ ತಪ್ಪು ಮಾಡಿದರೆ ಅವುಗಳನ್ನು ಎತ್ತಿ ತೋರಿಸುವುದು, ಸರ್ಕಾರದ ನೀತಿ ನಿಯಮಗಳನ್ನು ಪರಾಮರ್ಶಿಸುವುದು, ಸರ್ಕಾರ ಮತ್ತು ಅಧಿಕಾರಿಗಳನ್ನು ಎಚ್ಚರಗೊಳಿಸುವುದು, ಪ್ರತಿಪಕ್ಷ ನಾಯಕನಿಗೆ ಗೌರವಾನ್ವಿತವಾದ ಸ್ಥಾನವಿದೆ. ಈ ಥರ ನೀವು ಪಾಯಿಂಟ್ಸ್ಗಳನ್ನು ಬರೆದರೆ ನಿಮಗೆ ಔಟ್ ಮಾರ್ಕ್ಸ್ ಬರುತ್ತೆ. ಇನ್ನು ಅದೇ ಮತ್ತೊಂದು ಕ್ವಶನ್ ನೋಡ್ತಾ ಹೋದರೆ, ಭಾರತೀಯ ಪೌರರ ಮೂಲಭೂತ ಹಕ್ಕುಗಳನ್ನು ಕುರಿತು ವಿವರಿಸಿ. ಇದರಲ್ಲಿ ನಿಮಗೆ ಇದು 3 ಮಾರ್ಕ್ಸಿಂದ 2 ಮಾರ್ಕ್ಸಿಂದ 3 ಮಾರ್ಕ್ಸ್ ಫಿಕ್ಸ್ ಬಂದೇ ಬರುತ್ತೆ. ಇದರಲ್ಲಿ ಯಾವ ರೀತಿ ಬರೀಬೇಕಂದ್ರೆ, ನೀವು ಸಮಾನತೆ ಹಕ್ಕು ಅದನ್ನು ಮೆನ್ಷನ್ ಮಾಡಬೇಕು. 14ರಿಂದ 18, ಸ್ವಾತಂತ್ರ್ಯದ ಹಕ್ಕು 19ರಿಂದ 22, ಶೋಷಣೆಯ ವಿರುದ್ಧ ಹಕ್ಕು 23ರಿಂದ 24, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28, ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು 29ರಿಂದ 30, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು 32. ಈ ರೀತಿ ನಿಮ್ಮ ಆನ್ಸರ್ ಇರಬೇಕು. ಮತ್ತು ಇನ್ನೊಂದು ಪ್ರಶ್ನೆ ನೋಡ್ತಾ ಹೋದರೆ, ಪ್ರಧಾನಮಂತ್ರಿಯವರ ಅಧಿಕಾರಗಳಾವುವು? ಪ್ರಧಾನಮಂತ್ರಿ ಅಧಿಕಾರಿಗಳ ಅಂತ ಕೇಳಿದರೆ ಕ್ವಶನ್ ನೀವು 2 ಮಾರ್ಕ್ಸಿಗೆ ಕೇಳ್ತಾರೆ. ನೀವು ಏನು ಆನ್ಸರ್ ಬರೀಬೇಕಂದ್ರೆ, ಡಿಸ್ಕ್ರಿಪ್ಟಿವ್ ಪೇಪರಲ್ಲಿ ಮಂತ್ರಿಗಳು ವಜಾ ಮಾಡುವ ಅಧಿಕಾರ ಇರುತ್ತೆ. ರಾಷ್ಟ್ರಪತಿ ಹಾಗೂ ಸಚಿವ ಸಂಪುಟದ ಮಧ್ಯದ ಕೊಂಡಿಯಾಗಿದ್ದಾರೆ. ಮಂತ್ರಿಗಳ ನೇಮಕ ಮಾಡುತ್ತಾರೆ ಹಾಗೂ ಖಾತೆಗಳ ಹಂಚಿಕೆ ಮಾಡುತ್ತಾರೆ ಮತ್ತು ಸರ್ಕಾರದ ಹಾಗೂ ಸಚಿವ ಸಂಪುಟದ ಮುಖ್ಯಸ್ಥರಾಗಿರುತ್ತಾರೆ. ಈ ಥರ ನಿಮ್ಮ ಪಾಯಿಂಟ್ಸನ್ನು ನೀವು ಎಕ್ಸಾಮಲ್ಲಿ ಬರೀಬೇಕು. ಇನ್ನು ಮುಂದಿನ ಪ್ರಶ್ನೆ ಇನ್ನೊಂದು ನೋಡ್ತಾ ಹೋದರೆ, ಸಾಗರ ಪ್ರವಾಹಗಳೆಂದರೇನು? ಪ್ರಮುಖ ವಿಧಗಳನ್ನು ಹೆಸರಿಸಿ. 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಇದಕ್ಕೆ ಆನ್ಸರ್ ನಿಮ್ಮದು ಹೇಗಿರಬೇಕಂದ್ರೆ, ನಿಶ್ಚಿತವಾದಂತಹ ದಿಕ್ಕಿನಲ್ಲಿ ನಿರಂತರವಾಗಿ ಹರಿಯುವ ಸಾಗರದ ಮೇಲ್ಮೇ ನೀರನ್ನು ಸಾಗರ ಪ್ರವಾಹ ಎನ್ನುವರು. ಇದರಲ್ಲಿ 2 ಅಂತ, ಒಂದು ಶೀತ ಸಾಗರ ಪ್ರವಾಹ ಮತ್ತು ಇನ್ನೊಂದು ಉಷ್ಣ ಸಾಗರ ಪ್ರವಾಹ ಅಂತೇಳಿ ನೀವು ಪಾಯಿಂಟ್ಸ್ಗಳನ್ನು ಬರೀಬೇಕು. ಇನ್ನೊಂದು ನೋಡ್ತಾ ಹೋದ ಪ್ರಶ್ನೆ, ಕರ್ನಾಟಕದ ಗಾತ್ರವನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಇದರಲ್ಲಿ ನೀವು 2 ಮಾರ್ಕ್ಸ್ ಕ್ವಶನು. ಇದರಲ್ಲಿ ನೀವೇನು ಬರೀಬೇಕಂದ್ರೆ, ಕರ್ನಾಟಕವು ಭಾರತದ ದಕ್ಷಿಣದಲ್ಲಿದೆ, ವಿಸ್ತೀರ್ಣದಲ್ಲಿ 6ನೇ ದೊಡ್ಡ ರಾಜ್ಯವಾಗಿದೆ. ಆಮೇಲೆ ವಿಸ್ತೀರ್ಣವನ್ನು ಬರೀಬೇಕು 1,19,791 ಚದರ ಕಿಲೋಮೀಟರ್ ಅಂತೇಳಿ. ದೊಡ್ಡ ಜಿಲ್ಲೆ ಬೆಳಗಾವಿ, ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ ಅಂತ ಮೆನ್ಷನ್ ಮಾಡಬೇಕು. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ, ಅಕ್ಷಾಂಶಗಳೆಂದರೇನು? ಪ್ರಮುಖ ಅಕ್ಷಾಂಶಗಳನ್ನು ಹೆಸರಿಸಿ ಅಂತ ಕ್ವಶನ್ ಕೇಳ್ತಾರೆ. ಇದು ಹಳೆ ಪ್ರಶ್ನೆ ಪತ್ರಿಕೆಯ ಬೇಸ್ ಮೇಲೆ ತೆಗೆದಿದ್ದೇವೆ, ಅದಕ್ಕೆ ನಿಮಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಇದಕ್ಕೆ ಉತ್ತರ ಹೇಗೆ ಬರೀಬೇಕಂದ್ರೆ, ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿರುವಂತೆ ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳೇ ಅಕ್ಷಾಂಶ. ಇದನ್ನು ಮೆನ್ಷನ್ ಮಾಡಬೇಕು. 90 ಡಿಗ್ರಿ ಉತ್ತರ ಧ್ರುವ, 66 ಉತ್ತರ ಧ್ರುವ ವೃತ್ತ ಮತ್ತು 23 ಅಕ್ಷಾಂಶಗೆ ಕರ್ಕಾಟಕ ಸಂಕ್ರಾಂತಿ ವೃತ್ತ,
0 ಡಿಗ್ರಿಗೆ ಸಮಭಾಜಕ ವೃತ್ತ, 23 ಡಿಗ್ರಿ ದಕ್ಷಿಣಕ್ಕೆ ಮಕರ ಸಂಕ್ರಾಂತಿ ವೃತ್ತ, 66 ಡಿಗ್ರಿ ದಕ್ಷಿಣಕ್ಕೆ ದಕ್ಷಿಣ ಧ್ರುವ ವೃತ್ತ, 90 ಡಿಗ್ರಿ ದಕ್ಷಿಣಕ್ಕೆ ದಕ್ಷಿಣ ಧ್ರುವ ಅಂತ ಈ ಥರ ನಿಮ್ಮ ಪಾಯಿಂಟ್ಸ್ಗಳನ್ನು ಬರೆದ್ರೆ ನಿಮಗೆ ಔಟ್ ಆಫ್ ಔಟ್ಸ್ ಮಾರ್ಕ್ ಸಿಗುತ್ತೆ. ಇನ್ನೊಂದು ಕ್ವಶನ್ ನೋಡ್ತಾ ಹೋದರೆ, ಕರ್ನಾಟಕದ ಪ್ರಮುಖ ಜಲಪಾತಗಳ್ಯಾವುವು ಮೆನ್ಷನ್ ಮಾಡಿ ಅಂತ ಕೇಳಿರ್ತಾರೆ. ಇದು 2 ರಿಂದ 3 ಮಾರ್ಕ್ಸಿಗೆ ಬರುತ್ತೆ. ಆವಾಗ ನೀವು ಜಲಪಾತದ ಹೆಸರು, ನದಿ ಮತ್ತು ಜಲಪಾತದ ಹೆಸರುಗಳನ್ನು ಬರೀಬೇಕು ಮತ್ತು ಅದು ಯಾವುದೋ ನದಿ ಸ್ಥಳದಿಂದ ಇರುತ್ತೆ ಅಂತೇಳಿ. ಮೊದಲು ನೀವು ನೋಡಬೇಕು, ಜೋಗ ಜಲಪಾತ ಶರಾವತಿ ನದಿ, ಗೋಕಾಕ್ ಜಲಪಾತ ಘಟಪ್ರಭಾ ನದಿ, ಉಂಚಳಿ ಜಲಪಾತ ಉತ್ತರ ಕನ್ನಡ, ಮಾಗೋಡು ಜಲಪಾತ ಕಾವೇರಿ ನದಿ, ಗಗನಚುಕ್ಕಿ ಮತ್ತು ಭರಚುಕ್ಕಿ ಕಾವೇರಿ ನದಿ, ಮತ್ತಿನ್ನು ಮಾಗೋಡು ಜಲಪಾತ, ಅಬೆ ಜಲಪಾತಗಳನ್ನು ನೀವು ಮೆನ್ಷನ್ ಮಾಡಿದ್ರೆ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬರುತ್ತೆ. ಇನ್ನು ಅರ್ಥಶಾಸ್ತ್ರ ಪ್ರಶ್ನೆಗಳು ನೋಡ್ತಾ ಹೋದರೆ, ವ್ಯವಹಾರ ಮತ್ತು ವೃತ್ತಿಗಳಲ್ಲಿ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇದು 2 ಮಾರ್ಕ್ಸಿಗೆ ಬಿಡ್ತಾರೆ. ನೀವು ಒಂದು ಕಾಲಮನ್ನು ಹಾಕಿ ವ್ಯವಹಾರ ಮತ್ತು ವೃತ್ತಿಯನ್ನು ಬೇರೆ ಬೇರೆ ಅಂಶಗಳನ್ನು ಬರೀಬೇಕಾಗುತ್ತೆ. ವ್ಯವಹಾರದಲ್ಲಿ ಬರಿಬೇಕಂದ್ರೆ ಸರಕು ಸೇವೆಗಳ ಉತ್ಪಾದನೆಗೆ ಸಂಬಂಧಿಸಿದೆ, ಪ್ರತಿಫಲ ಮತ್ತು ಲಾಭ ಇರುತ್ತೆ, ಇದೊಂದು ಗ್ರಾಹಕರಿಗೆ ಒದಗಿಸುವ ಚಟುವಟಿಕೆ, ಈ ಥರ ಬರೆದ್ರೆ. ಮತ್ತು ಇನ್ನು ವೃತ್ತಿಯಲ್ಲಿ ಇದು ತಾಂತ್ರಿಕ ಮತ್ತು ಪರಿಣಿತ ಸೇವೆಗಳಿಗೆ ಸಂಬಂಧಿಸಿದೆ, ಉದಾಹರಣೆಗಾಗಿ ವಕೀಲರು, ವೈದ್ಯರು ಸೇವೆಗಳನ್ನು ಸಲ್ಲಿಸುವ ಚಟುವಟಿಕೆ. ಈ ಥರ ನೀವು 2 ಮಾರ್ಕ್ಸ್ಗೆ ಆನ್ಸರ್ ಬರಿಬಹುದು ಡಿಸ್ಕ್ರಿಪ್ಟಿವ್ ಪೇಪರಲ್ಲಿ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ, ಅರ್ಥಶಾಸ್ತ್ರ ಬೆಲೆ ಇದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಹೇಗೆ ರಾಷ್ಟ್ರೀಯ ಕೇಂದ್ರ ಬ್ಯಾಂಕ್ ಆಗಿ ಕೆಲಸ ಮಾಡುತ್ತೆ? ಇದು ನಿಮಗೆ 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಇದರ ಆನ್ಸರ್ ಹೇಗೆ ಬರೀಬೇಕಂದ್ರೆ, ನೋಟ ಚಲಾವಣೆಯ ಕಾರ್ಯ, ಸರ್ಕಾರದ ಖಾಸಗಿ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ, ಬ್ಯಾಂಕುಗಳ ಬ್ಯಾಂಕ್ ಆಗಿದೆ, ರಾಷ್ಟ್ರೀಯ ಸಂದಾಯ ಕೇಂದ್ರವಾಗಿದೆ, ಸಾಲದ ಪ್ರಮಾಣದ ನಿಯಂತ್ರಕ, ವಿದೇಶಿ ವಿನಿಮಯ ಸಂಗ್ರಹದ ವಿಚಾರಣೆ, ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ ಮತ್ತು ಕೃಷಿಗಾಗಿ ಸೌಲಭ್ಯಗಳು, ಆರ್ಥಿಕ ಅಂಕಿಅಂಶಗಳನ್ನು ಮತ್ತು ಮಾಹಿತಿ ಪ್ರಕಟಣೆ. ಈ ರೀತಿಯಾಗಿ ನೀವು ಏನಾದರೂ ಪಾಯಿಂಟ್ಸ್ಗಳನ್ನು ಬರೆದ್ರೆ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಸಿಗುತ್ತೆ. ಇನ್ನೊಂದು ಪ್ರಶ್ನೆ ನಿಮಗೆ ಹೇಳ್ತಾ ಹೋದರೆ, ಅರ್ಥಶಾಸ್ತ್ರದ ಮೇಲೇನೇ ಇದೆ. ಮಾರಾಟ ಪ್ರಕ್ರಿಯೆಯಲ್ಲಿ ಸಗಟು ವ್ಯಾಪಾರಿ ಮತ್ತು ಚಿಲ್ಲರೆ ವ್ಯಾಪಾರಿಯ ಪಾತ್ರಗಳನ್ನು ಕುರಿತು ಚರ್ಚಿಸಿ ಅಂತ ಕೇಳಿದ್ದಾರೆ. 2 ರಿಂದ 3 ಮಾರ್ಕ್ಸಿಗೆ ಇದು ಬಂದೇ ಬರುತ್ತೆ. ಅದರಲ್ಲಿ ಸಗಟು ವ್ಯಾಪಾರಿ ಪಾಯಿಂಟ್ಸ್ಗಳನ್ನು ಹೇಗೆ ಬರೀಬೇಕಂದ್ರೆ, ನೀವು ಸರಕುಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದಕರಿಂದ ಕೊಂಡು ಚಿಲ್ಲರೆ ಮಾರಾಟಗಾರರಿಗೆ ಮಾರುವವರು, ಯಾವುದಾದರೂ 1 ಅಥವಾ 2 ಬಗೆಯ ವಸ್ತುಗಳನ್ನು ಮಾರಾಟ ಮಾಡುವವರು. ಇನ್ನೊಂದು ಚಿಲ್ಲರೆ ವ್ಯಾಪಾರದಲ್ಲಿ ಹೇಗೆ ಬರೀಬೇಕಂದ್ರೆ ಪಾಯಿಂಟ್ಸು, ಗ್ರಾಹಕರಿಗೆ ಕಾಲಕಾಲಕ್ಕೆ ಸಾಲ ಸೌಲಭ್ಯ ಒದಗಿಸುತ್ತಾರೆ, ಅವರ ಪರವಾಗಿ ಜಾಹೀರಾತು ಮಾಡುವವರು ಮತ್ತು ಮಾರುಕಟ್ಟೆಯ ವಿವರಗಳನ್ನು ಕೊಡುವವರು, ಹೆಚ್ಚು ಲಾಭದ ಪ್ರಮಾಣವನ್ನು ನಿರೀಕ್ಷಿಸುವುದಿಲ್ಲ. ಇನ್ನೊಂದು ಪಾಯಿಂಟ್ ನೋಡ್ತಾ ಇದ್ದರೆ, ಉತ್ಪಾದಕರ ಪರವಾಗಿ ಕೂಡ ಜಾಹೀರಾತು ಮಾಡುತ್ತಾರೆ ಹಾಗೂ ವಸ್ತುಗಳನ್ನು ಶೇಖರಿಸಿ ಇಟ್ಟುಕೊಳ್ಳಲು ಸಹಾಯ ಮಾಡುತ್ತಾರೆ. ಇನ್ನೊಂದು ಪ್ರಶ್ನೆ ನೋಡ್ತಾ ಹೋದರೆ, ಗ್ರಾಹಕ ಜಾಗೃತಿಯ ಉದ್ದೇಶಗಳನ್ನು ಬರೆಯಿರಿ. ಇದು 2 ಮಾರ್ಕ್ಸಿಗೆ ನಿಮಗೆ ಕೇಳ್ತಾರೆ. ಇದಕ್ಕೆ ಆನ್ಸರ್ ಯಾವ ರೀತಿ ಬರೀಬೇಕಂದ್ರೆ, ಅಭ್ಯರ್ಥಿಗಳು ಅಪಾಯಕಾರಿ ವಸ್ತುಗಳ ಮಾರಾಟ ಮತ್ತು ತಯಾರಿಕೆ ನಿಷಿದ್ಧವಾಗಿರುತ್ತದೆ, ಗ್ರಾಹಕ ಶಿಕ್ಷಣ ನೀಡುವ ಮೂಲಕ ಜಾಗೃತಿ ಮೂಡಿಸುವುದು, ಮಾರುಕಟ್ಟೆಯಲ್ಲಿ ನಡೆಯುವಂಥ ಅನುಚಿತ ವರ್ತನೆ ತಡೆಯುವುದು, ಯೋಗ್ಯ ಬೆಲೆಗೆ ಉತ್ತಮ ಗುಣಮಟ್ಟದ ವಸ್ತು ದೊರೆಯುವಂತೆ ಮಾಡುವುದು, ಗುಣಮಟ್ಟದ ಅಳತೆ, ತೂಕ, ಬೆಲೆಗಳ ಮೇಲೆ ನಿಗಾವಹಿಸುವುದು, ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಪ್ರಥಮ ಆದ್ಯತೆ ಅಂತ ಹೇಳ್ಬೋದು. ಇನ್ನೊಂದು ಪ್ರಶ್ನೆ ನೋಡ್ತಾ ಹೋದರೆ, ನೆಕ್ಸ್ಟ್ ಕ್ವಶನಲ್ಲಿ ವಿಶ್ವ ವ್ಯಾಪಾರ ಸಂಘಟನೆಯ ಉದ್ದೇಶಗಳನ್ನು ವಿವರಿಸಿ ಅಂತ ಕೇಳ್ತಾರೆ 2 ಮಾರ್ಕ್ಸಿಗೆ. ಇದಕ್ಕೆ ಯಾವ ರೀತಿ ನೀವು ಉತ್ತರ ಬರೀಬೇಕಂದ್ರೆ ಡಿಸ್ಕ್ರಿಪ್ಟಿವ್ ಪೇಪರಲ್ಲಿ, ಇದು ಅಂತಾರಾಷ್ಟ್ರೀಯ ಮಟ್ಟದ ವಾಣಿಜ್ಯ ಹಾಗೂ ವ್ಯಾಪಾರದ ತೊಡಕುಗಳ ನಿವಾರಣೆಗೆ ಯತ್ನಿಸುತ್ತದೆ. ಇದು ವಿಶ್ವ ಬ್ಯಾಂಕಿನೊಂದಿಗೆ ಅಂತಾರಾಷ್ಟ್ರೀಯ ವಾಣಿಜ್ಯ ವ್ಯವಹಾರಗಳ ಧೋರಣೆಗಳನ್ನು ರೂಪಿಸಲು ಸಹಕಾರಿಯಾಗಿದೆ. ಈ ಸಂಘದ ಎಲ್ಲ ಸದಸ್ಯ ರಾಷ್ಟ್ರಗಳಲ್ಲಿ ಸಾಮಾನ್ಯ ವ್ಯಾಪಾರ ಹಾಗೂ ಸುಂಕ ಒಪ್ಪಂದಕ್ಕೆ ಒಪ್ಪಿಗೆ ಸೂಚಿಸಿದೆ. ಇದನ್ನು ತೃತೀಯ ಆರ್ಥಿಕ ಆಧಾರ ಸ್ತಂಭ ಎಂದು ಕರೆಯಲ್ಪಡುತ್ತದೆ. ಈ ರೀತಿ ನೀವು ಪಾಯಿಂಟ್ಸ್ಗಳನ್ನು ಬರಿಬೇಕು. ಇನ್ನೊಂದು ಇತಿಹಾಸ ಪ್ರಶ್ನೆಗಳನ್ನು ನೋಡ್ತಾ ಹೋದರೆ, ಚಂದ್ರಗುಪ್ತ ಮೌರ್ಯನ ಕೊನೆಯ ದಿನಗಳನ್ನು ಚಿತ್ರಿಸಿ ಅಥವಾ ಬರೆಯಿರಿ ಅಂತ ಕೇಳ್ತಾರೆ. ನೀವು ಇದರಲ್ಲಿ ಯಾವ ರೀತಿ ಪಾಯಿಂಟ್ಸ್ಗಳನ್ನು ಬರೀಬೇಕಂದ್ರೆ, ಚಂದ್ರಗುಪ್ತ ತನ್ನ ಕೊನೆಯ ಕಾಲದಲ್ಲಿ ಜೈನ ಧರ್ಮವನ್ನು ಸ್ವೀಕರಿಸಿದನು, ತನ್ನ ಸಾಮ್ರಾಜ್ಯವನ್ನು ಮಗನಾದ ಬಿಂದುಸಾರನಿಗೆ ನೀಡಿದನು, ಜೈನ ಗುರು ಭದ್ರಭಾವಿನೊಂದಿಗೆ ಶ್ರವಣ ಬೆಳವಣಿಗೆ ಬಂದನು, ಅಲ್ಲಿ ಸಲ್ಲೇಖನ ವ್ರತ ಕೈಗೊಂಡು ಪ್ರಾಣತ್ಯಾಗ ಮಾಡಿದನು, ಆತ ನೆಲೆಸಿದ ಬೆಟ್ಟವು ಚಂದ್ರಗಿರಿ ಬೆಟ್ಟವೆಂದು ಖ್ಯಾತಿ ಪಡೆದಿದೆ. ಈ ಥರ ನೀವು ಆನ್ಸರ್ಗಳನ್ನು ಡಿಸ್ಕ್ರಿಪ್ಟಿವ್ ಪೇಪರಲ್ಲಿ ಚೆನ್ನಾಗಿ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಇನ್ನೊಂದು ಪ್ರಶ್ನೆ ನೋಡ್ತಾ ಹೋದರೆ, ಬಹುಮನಿ ಸುಲ್ತಾನರ ಕಾಲದ ಸ್ಮಾರಕಗಳನ್ನು ಪಟ್ಟಿ ಮಾಡಿ ಅಂತ ಕೇಳ್ತಾರೆ 2 ಮಾರ್ಕ್ಸ್ ಕ್ವಶನ್ಗೆ. ನೀವು ಲಿಸ್ಟನ್ನು ಬರೀಬೇಕು. ಜುಮ್ಮಾ ಮಸೀದಿ, ಗೋಲ್ ಗುಂಬಜ್, ಗಗನ್ ಮಹಲ್, ಇಬ್ರಾಹಿಂ ರೋಜಾ, ಅಸಾರ್ ಮಹಲ್ ಅಂತೇಳಿ ಬರೆದ್ರೆ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಸಿಗುತ್ತೆ. ಇನ್ನೊಂದು ಪ್ರಶ್ನೆ ನೋಡ್ತಾ ಹೋದರೆ,
ಕ್ರಿಸ್ತನ ಮಹತ್ವದ ಬೋಧನೆಗಳಾವುವು? ಇದು 2 ಮಾರ್ಕ್ಸ್ ಕ್ವಶನ್ನು. ಇದರಲ್ಲಿ ಯಾವ ಥರ ಬರೀಬೇಕಂದ್ರೆ, ದೇವರನ್ನು ತಂದೆಯ ಸ್ಥಾನದಲ್ಲಿ ಕಲ್ಪಿಸಿಕೊಳ್ಳಬೇಕು ಹಾಗೂ ಮಾನವರ ದೇವರ ಮಕ್ಕಳು, ಮಾನವ ಸಂಕುಲದ ಭ್ರಾತೃತ್ವವನ್ನು ಪ್ರತಿಪಾದಿಸಿದವರು, ಆಡಂಬರದ ಧಾರ್ಮಿಕ ಆಚರಣೆಯಲ್ಲಿ ನಂಬಿಕೆ ಇಟ್ಟಿರಲಿಲ್ಲ, ಮಾನವನ ಸೇವೆ ಮಾಡಿದರೆ ಅದು ದೇವರ ಸೇವೆಗೆ ಸಮ ಎಂದರು, ಮಾನವನು ತಾನು ಮಾಡಿದಂತಹ ತಪ್ಪುಗಳಿಂದ ಪಶ್ಚಾತ್ತಾಪ ಪಟ್ಟರೆ ದೇವರಿಂದ ಕ್ಷಮೆ ಪಡೆಯುತ್ತಾನೆ. ಈ ಥರ ಪಾಯಿಂಟ್ಸ್ಗಳನ್ನು ಬರೀಬೇಕು. ಇನ್ನೊಂದು ನೋಡಬೇಕಾದ್ರೆ ಪ್ರಶ್ನೆಯನ್ನು, 15 ಮತ್ತು 16ನೇ ಶತಮಾನಗಳಲ್ಲಿನ ಪ್ರಮುಖ ನಾವಿಕರು ಮತ್ತು ಅವರ ಅನ್ವೇಷಣೆಗಳನ್ನು ಹೆಸರಿಸಿ. ನಾವಿಕ ಯಾರು? ಅನ್ವೇಷಣೆಗಳನ್ನು ನೀವು 3 ಮಾರ್ಕ್ಸಿಗೆ ಹೇಳ್ತಾರೆ. ಬಾರ್ತೊಲೋಮ್ಯೋ ಡಯಾಸ್ ಯಾವ ಅನ್ವೇಷಣೆ ಮಾಡಿದರು? ಬಿರುಗಾಳಿಯ ಭೂಶಿರ. ಕೊಲಂಬಸ್ ದಕ್ಷಿಣ ಅಮೇರಿಕಾ. ವಾಸ್ಕೋಡಿಗಾಮ ಭಾರತ. ಅಮೆರಿಗೋ ವೆಸ್ಪಸಿ ಅಮೇರಿಕಾ. ಮೆಗಲ್ಲನ್ ಭೂ ಪ್ರದಕ್ಷಿಣೆ. ಕೆಬ್ರಾಲ್ ಬ್ರೆಜಿಲ್. ಹಡ್ಸನ್ ಕೆನಡಾ. ಜೇಮ್ಸ್ ಕುಕ್ ಆಸ್ಟ್ರೇಲಿಯಾ. ಈ ಥರ ಪಾಯಿಂಟ್ಸ್ಗಳನ್ನು ನೀವು ಬರಿಬೇಕು. ಆಮೇಲೆ ಇನ್ನೊಂದು ಪ್ರಶ್ನೆ ನೋಡ್ತಾ ಹೋದರೆ, ಫ್ರೆಂಚ್ ಕ್ರಾಂತಿಯ ಸಾಮಾಜಿಕ ಸ್ಥಿತಿಯನ್ನು ಚರ್ಚಿಸಿ ಅಂತ ಕೇಳ್ತಾರೆ. 2ರಿಂದ 3 ಮಾರ್ಕ್ಸ್ಗೆ. ಯಾವ ಥರ ನಿಮ್ಮ ಆನ್ಸರ್ ಇರಬೇಕು? ಫ್ರೆಂಚ್ ಸಮಾಜದಲ್ಲಿನ ಅಸಮಾನತೆಯು ದುಸ್ಸಹನೀಯ ಮತ್ತು ಅಮಾನ್ಯವಾಗಿತ್ತು. ಯಾವ ರೀತಿಯಿಂದ ಬರಿಬೇಕು? ಮೊದಲು 2 ವರ್ಗದವರು ಅಂದರೆ ಪಾದ್ರಿಗಳು ಹಾಗೂ ಶ್ರೀಮಂತರು ತೆರಿಗೆ ವಿನಾಯಿತಿ ಪಡೆದಿದ್ದು ಐಷಾರಾಮಿ ಜೀವನದಲ್ಲಿದ್ದರು. 2ನೇ ಅಂಶ, ಮೊದಲು 2 ವರ್ಗದವರು ಅಂದರೆ ಪಾದ್ರಿಗಳು ಮತ್ತು ಶ್ರೀಮಂತರು ತೆರಿಗೆ ವಿನಾಯಿತಿ ಪಡೆದಿದ್ದು ಐಷಾರಾಮಿ ಜೀವನದಲ್ಲಿದ್ದರು. ಇನ್ನು 3ನೇ ವರ್ಗದವರು ಅಂದರೆ ಸಾಮಾನ್ಯರು ವಂಚಿತರಾಗಿದ್ದು ಸಮಾಜದಲ್ಲಿ ಗೌರವದ ಸ್ಥಾನವಿರಲಿಲ್ಲ. ಇವರ ಆದಾಯ ಕಡಿಮೆ ಇತ್ತು ಮತ್ತು ತೆರಿಗೆ ಹೆಚ್ಚಾಗಿತ್ತು. ಇವರಿಗೆ ಮೂಲಭೂತವಾಗಿ ಮತ್ತು ರಾಜಕೀಯವಾಗಿ ಯಾವುದೇ ಸ್ವಾತಂತ್ರ್ಯ ಹಾಗೂ ಹಕ್ಕುಗಳಿರಲಿಲ್ಲ. ಇದೆಲ್ಲವೂ ಜನತೆಗೆ ಕ್ರಾಂತಿ ಉಂಟು ಮಾಡಲು ಪ್ರೇರೇಪಿಸಿ ಅಂತೇಳಿ ಈ ಥರ ಪಾಯಿಂಟ್ಸ್ಗಳನ್ನು ನೀವು ಬರೆದರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಇನ್ನೊಂದು ಪ್ರಶ್ನೆ ನೋಡ್ತಾ ಹೋದರೆ, ಅಂದರೆ ಕೊನೆ ಪ್ರಶ್ನೆ ನೋಡ್ತಾ ಇದ್ದೇವೆ, ಅರಣ್ಯಗಳ ಸಂರಕ್ಷಣೆ ಎಂದರೇನು? ಅದರ ಪ್ರಮುಖ ಸಂರಕ್ಷಣಾ ವಿಧಾನಗಳನ್ನು ತಿಳಿಸಿ. 2ರಿಂದ 3 ಮಾರ್ಕ್ಸಿಗೆ ಕೇಳ್ತಾರೆ. ಈ ಪ್ರಶ್ನೆಗೆ ಯಾವ ಥರ ಉತ್ತರಗಳನ್ನು ಡಿಸ್ಕ್ರಿಪ್ಟಿವ್ ಪೇಪರಲ್ಲಿ ನೀವು ಬರೀಬೇಕಂದ್ರೆ, ಅರಣ್ಯಗಳನ್ನು ಮಾನವ ಪ್ರಾಣಿಗಳಿಂದ ಹಾಗೂ ನೈಸರ್ಗಿಕ ವಿಕೋಪಗಳಿಂದ ಕಾಪಾಡುವುದನ್ನು ಅರಣ್ಯ ಸಂರಕ್ಷಣೆ ಎನ್ನುತ್ತಾರೆ. ಅದರದ ಪ್ರಮುಖ ಸಂರಕ್ಷಣಾ ವಿಧಾನಗಳನ್ನು ಬರೀಬೇಕಂದ್ರೆ, ಕಾಡ್ಗಿಚ್ಚು ಉಂಟಾಗದಂತೆ ಎಚ್ಚರ ವಹಿಸುವುದು, ಹೊಸ ಸಸ್ಯಗಳನ್ನು ನೆಡುವುದು ಹಾಗೂ ಜನರಿಗೆ ಮರ ನೆಡಲು ಪ್ರೋತ್ಸಾಹ ನೀಡುವುದು, ಕಾನೂನು ಬಾಹಿರವಾಗಿ ಮರ ಕಡಿಯುವುದನ್ನು ಕಟ್ಟುನಿಟ್ಟಾಗಿ ನಿಯಂತ್ರಿಸುವುದು, ಸಾಕು ಪ್ರಾಣಿಗಳ ಮೇಯಿಸುವಿಕೆಗೆ ನಿಯಂತ್ರಣ ಹೇರುವುದು. ಈ ಥರ ನೀವು ಸಮಾಜ ವಿಜ್ಞಾನ ಪತ್ರಿಕೆ 2ರಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ಗೆ ಉತ್ತರಗಳನ್ನು ಬರೆದರೆ ನೀವು ಔಟ್ ಮಾರ್ಕ್ಸ್ ತೆಗಿತೀರಾ. ಇದೇ ರೀತಿ ಬೇರೆ ಬೇರೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿವರಣೆಗಳನ್ನು ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಈ ಚಾನಲಲ್ಲಿ ನಿಮಗೋಸ್ಕರ ತರಲಾಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು? ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಲ್ಲ PDF ಗಳನ್ನು ಫ್ರೀ ಆಫ್ ಕಾಸ್ಟ್ ಆಗಿ ನಿಮಗೆ ನಾವು ನೀಡ್ತೇವೆ. ಎಲ್ಲಿ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ ಡಿಸ್ಕ್ರಿಪ್ಟಿವ್ ಬಾಕ್ಸಲ್ಲಿ ಕೊಟ್ಟಿರ್ತೇವೆ ಲಿಂಕನ್ನು. ಸೊ ಎಲ್ಲ PSTR ಮತ್ತು GPSTR ಅಭ್ಯರ್ಥಿಗಳಿಗೆ ಅನುಕೂಲವಾಗಲೆಂದು ಇದೊಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ಸಹ ನಮಗೆ ಬೇಕು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.